ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯ ಪರವಾಗಿ ವಕೀಲರಾಗಿರುವಂತಹ ಸಂದೇಶ್ ಚೌಟ ಅವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರು 14 ಸೈಟುಗಳನ್ನ ಮರಳಿ ಮೂಡಾಕ್ಕೆ ನೀಡಿದ ಮೇಲೂ ಅವರಿಗೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ನೋಟಿಸ್ ನೀಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ವಾದವನ್ನ ಪಾರ್ವತಿ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟ ಧಾರವಾಡ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಸೈಟ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧದಿಂದ ಗಳಿಸಿದ ಸಂಪತ್ತು ಅನ್ನೋದಿದ್ರೆ ಇಡಿ ತನಿಖೆಯನ್ನು ನಡೆಸಬಹುದು. ಮತ್ತೊಮ್ಮೆ ಅಪರಾಧದಿಂದ ಗಳಿಸಿದ ಸಂಪತ್ತು ಅನ್ನೋದಿತ್ತು ಅನ್ನೋದಾದ್ರೆ ಇಡಿ ಕ್ಯಾನ್ ಇನ್ವೆಸ್ಟಿಗೇಟ್, ಇಡಿ ತನಿಖೆಯನ್ನು ನಡೆಸಬಹುದು. ಆದರೆ ಸೈಟುಗಳನ್ನು ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಮರಳಿಸಿದ್ದಾರೆ, ಮೂಡಾಗೆ ಹಸ್ತಾಂತರಿಸಿದ್ದಾರೆ. ಆ ನಂತರ ಇಡಿ ತನಿಖೆಯನ್ನು ಆರಂಭಿಸಿದೆ. ಇಡಿ ಪ್ರಶ್ನಾವಳಿಯಲ್ಲಿ ಸಂಬಂಧಿಗಳ ವಿವರ ಕೇಳಿದ್ದಕ್ಕೆ ಆಕ್ಷೇಪಿಸಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ನೋಡಿ, ಮೂಡಾದ ಅಪರಾಧದ ಸಂಪತ್ತನ್ನ ಸಂಬಂಧಿಗಳಿಗೆ ಹಸ್ತಾಂತರಿಸಲಾಗಿದೆ. ಪ್ರಭಾವಿ ವ್ಯಕ್ತಿಗಳು ನೆಂಟರ ಹೆಸರಿನಲ್ಲಿ ಸೈಟ್ ಹಂಚಿಕೆ ಪಡೆಯುತ್ತಿದ್ದಾರೆ. ಒತ್ತಡ ಹೇರಿ ಸೈಟ್ ಹಂಚಿಕೆ ಪಡೆದಿದ್ದಾರೆಂದು ಸಾಕ್ಷಿಯೊಬ್ಬರ ಹೇಳಿಕೆ ಇದೆ. ಮೂಡಾ ಮಾಜಿ ಆಯುಕ್ತರ ಸಂಬಂಧಿಗಳಿಗೆ ಹಲವು ಸೈಟ್ ಅನ್ನು ಹಂಚಲಾಗಿದೆ. ಹೈಕೋರ್ಟ್ಗೆ ಇಡಿ ಪರವಾಗಿ ಎಎಸ್ಜಿ ಅರವಿಂದ್ ಕಾಮತ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಸಿಎಂ ಪತ್ನಿ ಪಾರ್ವತಿ ಪರವಾಗಿ ಸಂದೇಶ್ ಚೌಟ ಅವರು ಒಂದು ವಾದವನ್ನು ಮಂಡಿಸಿದ್ದಾರೆ. ನೀವು ಅದನ್ನು ಗಮನಿಸಬೇಕಾಗತ್ತೆ. ಇಡಿ ಯಾವಾಗೆಲ್ಲ ಬರಬಹುದು ಅಂತ ನಾವು ನೋಡೋದಾದ್ರೆ, ಅಪರಾಧದಿಂದ ಗಳಿಸಿದ ಸಂಪತ್ತು ಅನ್ನೋದು ಒಂದು ಕಡೆ ಸ್ಟೋರ್ ಆಗಿತ್ತು ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಅಂತ ಆಗುತ್ತೆ, PMLA ಅಂತ ಆಗುತ್ತೆ. PML ಆಕ್ಟ್ನ ಅಡಿಯಲ್ಲಿ ಇಡಿ ಇಲ್ಲಿ ತನಿಖೆಯನ್ನು ನಡೆಸಬಹುದಾಗತ್ತೆ. ಆದರೆ ಇಲ್ಲಿ ಪತ್ನಿ ಪಾರ್ವತಿಯವರು, ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಆ 15 ನಿವೇಶನಗಳನ್ನು ಹಿಂತಿರುಗಿಸಿದ ಮೇಲೆ ಇಡಿ ಎಂಟ್ರಿ ಆಗಿದೆ ಅಂದರೆ ಇದನ್ನು ಹೇಗೆ ಒಪ್ಕೊಳ್ಳೋದು ಅನ್ನುವಂಥ ವಾದ ಮಂಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಾದ ಪ್ರತಿವಾದಗಳ ಬಗ್ಗೆ ಮಾಹಿತಿ ಏನಿದೆ? ದಿವ್ಯಾ, ಸದ್ಯ ನಡೀತಾ ಇರುವಂತದ್ದು ಅಂದ್ರೆ ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆ ಸಮನ್ಸ್ ರದ್ದು ಕೋರಿ ಪಾರ್ವತಿಯವರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಇದಾಗಿದೆ. ಆದ್ರೆ ಸದ್ಯ ಇಡಿ ಪರ ವಕೀಲರು ಬಹಳಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ವಾದವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮೊದಲು ಸಿಎಂ ಪತ್ನಿ ಪಾರ್ವತಿ ಪರ ಹಿರಿಯ ವಕೀಲ ಸಂದೇಶ್ ಚೌಟ ಒಂದು ವಾದವನ್ನ ಮಾಡ್ತಾರೆ. ಅಂದ್ರೆ ಮೂಡಾದ 14 ಸೈಟ್ಗಳನ್ನ ಕೂಡ ಪಾರ್ವತಿಯವರು ಮರುಕಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಸೈಟ್ಗಳನ್ನ ಮರಳಿಸುವಾಗ ಇಡಿಗೆ ತನಿಖೆಗೆ ವ್ಯಾಪ್ತಿಗೆ ಬರಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಕೂಡ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅಂದ್ರೆ 1/10/2024 ಸೈಟ್ಗಳನ್ನ ಪಾರ್ವತಿಯವರು ಕೊಟ್ಟಿರುವಂತದ್ದು. ಸೊ ಅವರು ಸೈಟ್ಗಳಲ್ಲಿ ಬಂದ ಲಾಭವನ್ನು ಅವರು ಅನುಭವಿಸಿಲ್ಲ, ಹೀಗಾಗಿ ಅಪರಾಧದ ಸಂಪತ್ತು ಅವರ ಬಳಿ ಇಲ್ವೇ ಇಲ್ಲ ಅಂತ ಒಂದು ವಾದವನ್ನ ಕೂಡ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅಂದ್ರೆ ಲೋಕಾಯುಕ್ತ ಪ್ರಕರಣ ಏನು ದಾಖಲಿಸುತ್ತೆ, ಸೊ FIR ದಾಖಲಿಸ್ತಾ 4 ದಿನಗಳಲ್ಲಿ ಇಡಿ ECR ಅನ್ನ ದಾಖಲಿಸಿರುವಂತದ್ದು, ಅಂದ್ರೆ ECIR ಅನ್ನ ದಾಖಲಿಸಿಕೊಂಡಿದೆ. ಸೊ ಇದು ಲೋಕಾಯುಕ್ತ ಪೊಲೀಸರ ತನಿಖೆಯನ್ನೇ ಇಡಿ ಪುನರಾವರ್ತನೆ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ 14 ಸೈಟ್ ಅಪರಾಧ ಏನಿದೆ ಇದರಲ್ಲಿ ಕೋಟಿ ಹಗರಣ ಏನು ನಡೆದಿಲ್ಲ. ಸೊ ಹೀಗಾಗಿ ಲೋಕಾಯುಕ್ತ ಈಗಾಗಲೇ ತನಿಖೆಯನ್ನ ನಡೆಸಿ ಇವತ್ತು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಸೊ ಈಗ ಇದರಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ಕಂಡು ಬಂದಿಲ್ಲ ಅಂತ ಈಗಾಗಲೇ ವರದಿ ಕೂಡ ಈಗಾಗಲೇ ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಆದ್ರೂ ಕೂಡ ಇಡಿ ಯಾಕೆ ಮನಿ ಲ್ಯಾಂಡ್ರಿಂಗ್ ಅಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು. ಆದ್ರೆ ಇದಕ್ಕೆ ಬಲವಾಗಿ ಇಡಿ ಪರ ASG ಅರವಿಂದ್ ಕಾಮತ್ ಅವರೊಂದು ವಾದವನ್ನ ದಿವ್ಯಾ ಈಗ ಮಂಡನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಡಿ ಏನು ಅಂದ್ರೆ ಯಾಕೆ ತನಿಖೆಯನ್ನ ಮಾಡ್ತಾ ಇದೆ, ಸೊ ಈ ಪ್ರಕರಣದಲ್ಲಿ ಯಾವ ರೀತಿ ಪ್ರಭಾವಿ ವ್ಯಕ್ತಿಗಳು ಅವರ ಕುಟುಂಬಸ್ಥರ ಹೆಸರಲ್ಲಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ, ಸೊ ಯಾವ ರೀತಿ ಆಗ ಇರುವಂತಹ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ಸೈಟ್ ಹಂಚಿಕೆ ಮಾಡಿದ್ದಾರೆ, ಹಾಗೇನೆ ತಾತ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಾತ ಸಹೋದರನ ಮಗನ ಹೆಸರಲ್ಲಿ ಯಾವ ರೀತಿಯನ್ನೆಲ್ಲ ಸೈಟ್ಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೂಡ ಒಂದು ಅಚ್ಚರಿಯನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ 14 ಸೈಟ್ ಪ್ರಕರಣದಲ್ಲಿ ಇದನ್ನ ಬೇರೆಯವರು ಅಂದ್ರೆ ತಾತ, ಹೆಂಡತಿಯ ತಾತ, ಸಹೋದರನ ಮಗ ಈ ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೂಡ
ಕೇಳಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ECR ದಾಖಲಿಸಿದಾಗ 14 ಸೈಟ್ ಸಿಎಂ ಪತ್ನಿ ವಶದಲ್ಲಿತ್ತು. ಈ 14 ಸೈಟ್ ಅನ್ನ ಅಪರಾಧದ ಸಂಪತ್ತಾಗಿಲ್ಲ ಅಂತ ಗೊತ್ತಿದ್ರು ಕೂಡ ಅವರು ಮತ್ತೆ ಅಂದ್ರೆ ತಕ್ಷಣ ಲೋಕಾಯುಕ್ತ FIR ದಾಖಲು ಆದ ನಂತರ ಯಾಕೆ ಹಿಂದಿರುಗಿಸಿದ್ರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಏನು ಸಚಿವ ಬೈರತಿ ಸುರೇಶ್ ಅವರಿಗೆ ಕೂಡ ಇಡಿ ಸಮನ್ಸ್ ಜಾರಿ ಮಾಡಿರುವಂತದ್ದು. ಈ ಪ್ರಕರಣದಲ್ಲಿ ಸಚಿವ ಬೈರತಿ ಸುರೇಶ್ ಅವರ ಕಚೇರಿಯಿಂದ ಒತ್ತಡ ಹೇರಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಹಾಗೇನೆ ಹಲವು ನಿರ್ದೇಶನಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಇಡಿ ಸಮನ್ಸ್ ನೀಡಿದೆ. ಸೊ ಇದನ್ನ ಅವರು ಎದುರಿಸಲೇಬೇಕಾಗುತ್ತೆ. ಇದನ್ನ ಪ್ರಕರಣ ರದ್ದು ಮಾಡ್ಲೇಬಾರ್ದು ಅಂತ ಒಂದು ವಾದ ಪ್ರತಿವಾದ ಮಾಡ್ತಾ ಇರುವಂತ. ಆದ್ರೆ ದಿವ್ಯಾ, ಇಲ್ಲಿ ಪ್ರಮುಖವಾಗಿ ನಾವು ಅಬ್ಸರ್ವ್ ಮಾಡ್ಬೇಕಾದ ವಿಷಯ ಏನಂದ್ರೆ, ಒಂದು ಕಡೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಸೊ ಬಿ ರಿಪೋರ್ಟ್ ಅನ್ನ ಇನ್ನೂ ಕೂಡ ನ್ಯಾಯಾಲಯ ಅಂಗೀಕರಿಸಿಲ್ಲ ಅನ್ನೋ ವಿಚಾರವನ್ನ ಕೂಡ ಇಡಿ ನ್ಯಾಯಾಧೀಶರ ಎದುರು ಮಂಡನೆ ಮಾಡಿರುವಂತದ್ದು. ಸೊ ಈಗ ವಾದ ಪ್ರತಿವಾದ ನಡೀತಾ ಇರುವಂತದ್ದು. ಸೊ ಸಿಎಂಗೆ ಇದು ನಿಜಕ್ಕೂ ಕಂಟಕ ಆಗುತ್ತಾ ಅಥವಾ ಇಡಿ ಪರ ಏನಾದ್ರೂ ಅಂದ್ರೆ ವಿರುದ್ಧವಾಗಿ ತೀರ್ಪು ಬರುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಭವ್ಯ, ನೋಡಿ, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿ ಆದಂತಹ ವಾದ ಪ್ರತಿವಾದದ ಒಂದಷ್ಟು ಮಾಹಿತಿ ಅಂತ ನೋಡೋದಾದರೆ, ನೋಡಿ, ಇಡಿ ಎಂಟ್ರಿ ಬಗ್ಗೆ ಇವತ್ತು ವಾದ ಮಂಡನೆ ಅನ್ನುವಂಥದ್ದಾಗಿದೆ. ಯಾಕಂದರೆ ಸಂದೇಶ್ ಚೌಟಾ ಅವರು ಸೈಟುಗಳನ್ನು ವಾಪಸ್ ನೀಡಿದ ನಂತರದ ಸಂದರ್ಭದಲ್ಲಿ ಇಡಿ ಎಂಟ್ರಿ ಆಗಿದೆ, ತನಿಖೆ ಮತ್ತು ವಿಚಾರಣೆಯನ್ನು ನಡೆಸಿದ್ರೆ ಇದು ಸಮಂಜಸ ಅಲ್ಲ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅರವಿಂದ್ ಕಾಮತ್ ಅವರು ಕೂಡ ದೊಡ್ಡವರ ಪ್ರಭಾವ ಅನ್ನೋದು ಎಷ್ಟರ ಮಟ್ಟಿಗಾಗಿದೆ, ಯಾರ್ಯಾರಿಗೆ ಸಂಬಂಧಿಕರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ನ್ಯಾಯಾಲಯದ ಮುಂದಿಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.